ವೆಲ್ಕಮ್ ಬ್ಯಾಕ್ ಟು ಕ್ವಿಕ್ ಬೈಟ್ಸ್ ಕನ್ನಡ ಚಾನಲ್. ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು. ಈಗ ಮಾಡುವ ವಿಧಾನ, ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕಾಯಬೇಕು. ನಂತರ ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೀಜ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ರೆಡ್ ಕಲರ್ ಬರಬೇಕು, ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಅದನ್ನು. ನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪು ಕಲರ್ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು 2 ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ಹಾಕಬೇಕು. ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಅದು ರೆಡ್ ಕಲರ್ ಬರ್ತಾ ಇರೋಂಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋತೀನಿ. ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಪೊಟ್ಯಾಟೊ, ಬಟಾಣಿ, ಕ್ಯಾಪ್ಸಿಕಮ್ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈಗ ನೀರನ್ನ ಸೇರಿಸ್ತಾ ಇದ್ದೀನಿ. ನಾನು 3 ಕಪ್ಪಷ್ಟು ನೀರನ್ನ ಸೇರಿಸಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಆ ಕುದಿಯೋದ್ರಲ್ಲೇ ನಾವೇನು ತರಕಾರಿ ಹಾಕಿದ್ದೀವಿ ಆ ತರಕಾರಿ ಎಲ್ಲ ಬೇಯಬೇಕು ಚೆನ್ನಾಗಿ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ನಾವು ಶಾವಿಗೆನ ಆ್ಯಡ್ ಮಾಡ್ಕೋಬೇಕು. ನಾನು 3 ಕಪ್ ವಾಟರ್ನ ಆ್ಯಡ್ ಮಾಡಿದ್ರಿಂದ ನಾನು 2 ಕಪ್ ಶಾವಿಗೆನ ತೊಗೊಂಡಿದ್ದೀನಿ. ಈಗ ನಾನು 2 ಕಪ್ ಆಗೋಷ್ಟು ಶಾವಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಉಪ್ಪು, ಖಾರ, ತರಕಾರಿ ಎಲ್ಲದಕ್ಕೂ ನೀಟಾಗಿ ಅಡ್ಜಸ್ಟ್ ಆಗಬೇಕು. ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣ ಫ್ಲೇಮಲ್ಲೇ ಬೇಯಿಸಬೇಕು. ತಟ್ಟೆನ ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಂದು 5 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ಅದು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಅದು ಎಷ್ಟು ನೀಟಾಗಿ ಬೇಯ್ತಾಯಿದೆ. ನೋಡಿ ನೀಟಾಗಿ ಹೀಗೆ ತಿರುಗಿಸಿ ಅದನ್ನು ಕ್ಲೋಸ್ ಮಾಡಿ 5 ಮಿನಿಟ್ಸ್ ಹಾಗೆ ಬಿಡಬೇಕು. ನೋಡಿ ಮತ್ತೆ ಕ್ಲೋಸ್ ಮಾಡಿ ಅದನ್ನು 5 ಮಿನಿಟ್ಸ್ ಬಿಡ್ತೀನಿ. ಈಗ ನೋಡಿ ಬಿಸಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.